ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೊಟ್ಟಿರೋದು ಏನಂದರೆ, ಈಗ ನೀವು ಫೇಸ್ ವಾಶ್ ಬೇಕು ಅಂದರೆ ನಮ್ಮಲ್ಲಿ ಜಿಡ್ಡಿನ ಅಂಶ ಇದೆ ಅಂದರೆ ಅಂತ ಅಂದರೆ ಈಗ ಎಲ್ಲ ಕಡೆಯೂ ನಾವು ಫೇಸ್ ವಾಶನ್ನು ತೊಗೊಂಡು ಹೋಗೋಕ್ಕಾಗಲ್ಲ, ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಫೇಸ್ ವಾಶ್ ತೊಗೊಂಡೋಗ್ಬೇಕು, ಟೋನರ್ ತೊಗೊಂಡು ಹೋಗಬೇಕು, ಕ್ಲೀನ್ಸರ್ ತೊಗೊಂಡು ಅಂದರೆ ಎಲ್ಲದನ್ನೂ ತೊಗೊಂಡು ಹೋಗ್ಬೇಕಾಗುತ್ತೆ. ಆದರೆ ಅದೆಲ್ಲದು ಒಂದರಲ್ಲೇ ಸಿಕ್ಕಿದ್ರೆ ಹೇಗಿರುತ್ತೆ? ಎಲ್ಲದೂ ಒಂದರಲ್ಲೇ ಸಿಕ್ಕಿದ್ರೆ ಈಸಿಯಾಗಿ ನಾವು ಮಾಡ್ಕೊಳ್ಳೋ ಹಾಗೆ. ಅದೇ ಥರ ನಮ್ಮಲ್ಲಿ ಒಂದು ಫೇಸ್ ವಾಶ್ ಇದೆ. ಇದು ಕ್ಲೀನ್ಸರ್, ಟೋನರ್, ಮೇಕಪ್ ರಿಮೂವರ್ ಅಂತ 3 ಒಂದರಲ್ಲೇ ಸಿಗುತ್ತೆ. ಅಂದರೆ ಈಗ ಒಂದೇ ಪ್ರಾಡಕ್ಟ್ಸಲ್ಲಿ 3 ಸಿಕ್ಕಿದ್ರೆ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಅಥವಾ ನೋಡಿ. ಜಸ್ಟು ಈ ಥರ ಕಾಟನ್ನಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ನೀವು ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ಈ ಥರ ನೀವು ಅಪ್ವರ್ಡ್ ಡೈರೆಕ್ಷನ್ಸ್ಲಿ ಕ್ಲೀನ್ ಮಾಡ್ತೀರಾ. ಇದು ಕ್ಲಿನ್ಸಿಂಗು ಆಗುತ್ತೆ, ಟೋನಿಂಗು ಆಗುತ್ತೆ. ನಿಮ್ಮ ಮೇಕಪ್ಪು, ಡಸ್ಟು ಎಲ್ಲ ಏನಿದೆ ಎಲ್ಲದೂ ಸಹ ರಿಮೂವ್ ಆಗುತ್ತೆ. ಒಂದೇ ಒಂದು ಪ್ರಾಡಕ್ಟ್ಸಲ್ಲಿ ಅಷ್ಟು ಸಿಗುತ್ತೆ ಅಂದರೆ ಖುಷಿ ಆಗುತ್ತಲ್ವ ನಮಗೆ, ಕ್ಯಾರಿ ಮಾಡ್ಬೋದಲ್ವಾ, ಬೇರೆ ಕಡೆ ತೊಗೊಂಡು ಹೋಗ್ಬೋದು. ಇಷ್ಟು ಈಸಿಯಾಗಿ ಇಷ್ಟು ಮಾಡ್ಕೊಳ್ಳೋದು ಈಸಿ ಅಲ್ವಾ. ಇದನ್ನೇ ನಾವು ಫೇಸ್ ವಾಶ್ ಮಾಡಿಕೊಂಡು, ಟೋನಿಂಗ್ ಮಾಡಿಕೊಂಡು, ಮತ್ತು ಫೇಸನ್ನು ರಿಮೂವ್ ಮಾಡಿಕೊಂಡು ಗಲೀಜನ್ನೆಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇಷ್ಟು ನೀವು ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ. ಅವಾಗಿನ ಫೇಸ್ಗೆ ಹೋಗಿದ್ದು ಫ್ರೆಶ್ನೆಸ್ ಇದೆ ಅಲ್ವಾ, ತುಂಬ ಫ್ರೆಶ್ ಆಗಿದೆ. ಜಸ್ಟ್ ಇಷ್ಟೇ ಮಾಡಿಕೊಂಡು ಹೇಗೆ ಮೇಕಪ್ ಮಾಡ್ಕೊಳ್ತೀವಿ ನಾವು ಅಂತ. ನಮ್ಮನೇಲಿ ಬೇರೆ ಏನೂ ಇಲ್ಲ ಅಂತ ಅಂದ್ಕೊಂಡು ಜಸ್ಟ್ ಬಾಡಿ ಲೋಷನ್ಸು ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ತೋರಿಸ್ತೀನಿ ನಾನು. ಇದು ಮೊದಲಿಗೆ ಎಸೆನ್ಷಿಯಲ್ ಬಾಡಿ ಲೋಷನ್ನು. ಜಸ್ಟ್ 3-4 ಡ್ರಾಪನ್ನು ನೀವು ಇಟ್ಕೊಳ್ತೀವಿ. ಎಲ್ಲೋ ಹೋಗಬೇಕು ನಾವು ಫಾಸ್ಟಾಗಿ, ಮುಖ ತೊಳೆದು ನೀರು ಸಿಗ್ತಿಲ್ಲ ಆ ಜಾಗದಲ್ಲಿ ಅಂತಂದಾಗ ಜಸ್ಟ್ ನಾವು ಕಾಟನ್ ಇದ್ದರೆ ಸಾಕು. ಈ ಥರ ನಾವು ಈಸಿಯಾಗಿ ಬೇಗ ಮೇಕಪ್ ಮಾಡ್ತೀವಿ. ಈಗ ಹೀಗೆ ಜಸ್ಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಲ್ವಾ ಬಾಡಿ ಲೋಷನ್ನು. ಇಷ್ಟು ಇದನ್ನು ಕಟ್ತೋಗಿ ಕೈಗೆ ಹಾಕೊಂಡು ಈ ಥರ ಮಾಡಿ ಬೇಗ ಜಸ್ಟಿಗೆ ಅಪ್ಲೈ ಮಾಡಿ. ಕೈ ಸ್ಮೂತ್ನೆಸ್ ನೋಡಿ, ಸ್ಮೆಲ್ ನೋಡಿ, ಸಖತ್ತಾಗಿರುತ್ತೆ ಸ್ಮೆಲ್, ತುಂಬ ಸೂಪರಾಗಿರುತ್ತೆ ಸ್ಮೆಲ್ಲು. ಮತ್ತು ಒಂಥರ ಘಾಟ್ ಅಂತ ಅನ್ಸಲ್ಲ, ಅಂದರೆ ಇನ್ನೊಂದ್ಸರಿ ಸ್ಮೆಲ್ ತೊಗೋಬೇಕು ಅಂತ. ಈಗ ನಮ್ಮ ಹತ್ರ ಅಷ್ಟೇ ಇರೋದು. ಟೋನಿಂಗ್ ಮಾಡ್ಕೊಂಡ್ವಿ, ನಾವು ಬಾಡಿ ಲೋಷನ್ ಅಪ್ಲೈ ಮಾಡ್ಕೊಂಡಿದ್ದೀವಿ. ಜಸ್ಟ್ ಈ ಥರ ಪೌಡರ್ ತೊಗೊಳ್ತೀವಿ. ಇದು ನಮಗೆ ತುಂಬ ಕಡಿಮೆ ರೇಟಲ್ಲಿ ತುಂಬ ಪರ್ಫ್ಯೂಮ್ ಇರುವಂಥ ಒಂದು ಪ್ರಾಡಕ್ಟ್ ಇದೆ. ಇದರಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನೀವು ಯಾವತ್ತೂ ಕ್ರೀಮ್ ಹಾಕ್ತೀರಲ್ಲ, ಕ್ರೀಮ್ ಹಾಕಿದ್ಮೇಲೆ ಟಾಲ್ಕ್ ಅಥವಾ ಬೇರೆ ಒಂದು ಪೌಡರ್ಸನ್ನು ಅಪ್ಲೈ ಮಾಡಬೇಕು. ಯಾಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಕ್ರೀಮು ಮಾಯ್ಶ್ಚರ್ ಇರುತ್ತೆ. ಆ ಮಾಯ್ಶ್ಚರ್ ಇದ್ದಾಗ ಡಸ್ಟ್ ಅಬ್ಸರ್ವ್ ಆಗುತ್ತೆ. ಆ ಡಸ್ಟ್ ಅಬ್ಸರ್ವ್ ಆದ್ರೂ ಏನೂ ಆಗಬಾರ್ದು ಒಳಗಡೆಗೆ. ಹಾಗಾಗಿ ನಾವು ಈ ಟಾಲ್ಕನ್ನು ಅಪ್ಲೈ ಮಾಡ್ತೀವಿ. ಜಸ್ಟ್ ಕಾಫಲ್ಲಿ ತೊಗೊಳ್ತೀನಿ ನಾನು. ತುಂಬ ಸುಲಭವಾಗಿ ಡೈಲಿ ನೀವು ಹೇಗೆ ಮಾಡ್ಕೋಬೋದು ಮನೆಯಲ್ಲೇ ಅನ್ನೋದನ್ನು ಈಗ ನಾನು ತೋರಿಸ್ತಾ ಇದ್ದೀನಿ. ಮೇಕಪ್ಪು ತುಂಬ ಓವರ್ ಅಂತ ಅನಿಸಲ್ಲ, ತುಂಬ ಸಮಯ ನಿಮಗೆ ಸ್ಟೇ ಆಗುತ್ತೆ, ಉಳ್ಕೊಳ್ಳುತ್ತೆ. ಇದು ಸಿಂಪಲ್. ಇನ್ನೂ ಒಂಚೂರು ಬೇಕು ನಮಗೆ ಟಾಲ್ಕು ಅಂತಂದರೆ, ಒಂಚೂರು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಜಸ್ಟ್ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನೀಗ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ, ಜಸ್ಟ್ ಎಷ್ಟು ಫಾಸ್ಟಾಗಿ ಆಯಿತು ನೋಡಿ. ಇದು ಸಿಂಪಲ್ಲು. ಈಗ ನೀವು ಟಚ್ ಮಾಡಿ ನೋಡಿ, ಫೇಸ್ ಟಚ್ ಮಾಡ್ಕೊಳ್ಳಿ, ಸ್ಮೂತ್ ಅನಿಸುತ್ತೆ, ಒಂಥರ ಫ್ರೆಶ್ನೆಸ್ ಅಂತ ಅನಿಸ್ತಾ ಇದೆ ನಿಮಗೆ. ಈಗ ಒಂಚೂರು ಗಾಳಿಯಾಗಿ ಫಿನಿಶಿಂಗ್ ಆಗಬೇಕು ಅಂತ ಇದು ಓಪನ್ ಮಾಡಿ ಮಿಕ್ಸಿ ಓಪನ್ ಮಾಡಿ ಕ್ಲೀನ್. ಹಾಂ, ಇದು ನಮ್ಮದು ಮೋದಿಕೆರೆ ಅರ್ಬನ್ ಕಲರ್ ಲಿಪ್ಸ್ಟಿಕ್.
ಸೆಟ್ ಮಾಡ್ಕೊಳ್ಳಿ. ಓಕೆ, ಓಕೆ ಬಿಡಿ. ನೋಡಿ ಈಗ ಇಷ್ಟೇ, ತುಂಬ ಕಡಿಮೆ ಸಮಯದಲ್ಲಿ ನಮ್ಮ ಈ ಎಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ಮೇಕಪ್ ಮಾಡ್ಕೊಳ್ಳೋಂಥ ಒಂದು ಸಿಸ್ಟಮ್. ಥ್ಯಾಂಕ್ ಯು ಸೋ ಮಚ್.